ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗರ. ಮಾಗಡಿ ತಾಲೂಕಿನ ಕಲ್ಲುದೇವನಹಳ್ಳಿ ಗ್ರಾಮದಲ್ಲಿ ಪ್ರಥಮ ವರ್ಷದ ಕೆಡಿಹಳ್ಳಿ ಪ್ರೀಮಿಯರ್ ಲೀಗ್ ಮಹದೇಶ್ವರ ಸ್ವಾಮಿ ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಜೆಪಿ ಫೌಂಡೇಶನ್ ಅಧ್ಯಕ್ಷ ಜೆಪಿ ಚಂದ್ರೇಗೌಡ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಪಿ ಫೌಂಡೇಶನ್ ಅಧ್ಯಕ್ಷ ಜೆಪಿ ಚಂದ್ರೇಗೌಡ, ಕ್ರಿಕೆಟ್ ಪ್ರಪಂಚದಲ್ಲಿಯೇ ಜನಪ್ರಿಯವಾದದ್ದು. ಕಲ್ಲುದೇವನಹಳ್ಳಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಖುಷಿ ತಂದಿದೆ. ಗ್ರಾಮಾಂತರ ಪ್ರತಿಭೆಗಳನ್ನು ಗುರುತಿಸುವಂತಹ ಕೆಲಸ ಹಳ್ಳಿಗಳಿಂದಲೇ ಶುರುವಾಗಬೇಕು. ಒಳ್ಳೆಯ ಆಟಗಾರರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರಸನ್ನಗೌಡ, ಚಕ್ರುಬಾವಿ ನಾರಾಯಣ್, ಶಿವಣ್ಣ, ರಾಜು, ಬೆಳಗವಾಡಿ ರಂಗನಾಥ್, ಗುತ್ತಿಗೆದಾರ ಶ್ರೀಧರ್, ದೀಪು, ಬೆಂಕಿ ಮಹಾದೇವ್ ಸೇರಿದಂತೆ ಇತರರು ಇದ್ದರು. ಸರ್, ಪ್ರಪ್ರಥಮ ವರ್ಷದ ಇವತ್ತು ಮಹದೇಶ್ವರ ಕಪ್ಪನ್ನು ಮಾಡ್ತಾ ಇರುವಂಥದ್ದು ಕಲ್ಲುದೇವನಹಳ್ಳಿಲಿ, ಇದು ಭಾಳ ಒಂದು ಒಳ್ಳೆಯ ವಿಚಾರ. ಮತ್ತು ಕ್ರೀಡಾಭಿಮಾನಿಗಳನ್ನ ಮತ್ತು ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸುವಂಥ ಕೆಲಸ ಈ ಕಲ್ಲುದೇವನಹಳ್ಳಿಯಲ್ಲಿ ಮೊದಲನೇ ವರ್ಷ ಪ್ರಾರಂಭ ಮಾಡಿದ್ದಾರೆ. ಇದು ಯಶಸ್ವಿಯಾಗಲಿ. ಪ್ರತಿ ವರ್ಷವೂ ಕೂಡ ಈ ಕಲ್ಲುದೇವನಹಳ್ಳಿಲಿ ಒಂದು ಮಹದೇಶ್ವರನ ಸನ್ನಿಧಿಯಲ್ಲಿ ಯುವಕರು ಎಲ್ಲ ಸೇರಿಕೊಂಡು ಪ್ರತಿ ವರ್ಷವೂ ಆಯೋಜನೆ ಮಾಡಬೇಕು. ಆ ಆಯೋಜನೆಗೆ ನಮ್ಮ ನಾಯಕರಾದಂಥ ಬಾಲಣ್ಣವರು, ತಮ್ಮಜಣ್ಣವರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಅದು ಅವ್ರಿಗೆ ಸಪೋರ್ಟಿವ್ ಆಗಿರ್ತೀವಿ. ಪ್ರತಿ ವರ್ಷ ಆಡಿ ಮತ್ತು ಒಳ್ಳೊಳ್ಳೆ ಪ್ರತಿಭೆಗಳು ಹಳ್ಳಿಯಲ್ಲಿ ಗುರುತಿಸುವಂಥ ಕಾರ್ಯಕ್ರಮಗಳನ್ನ ಆಗಬೇಕು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.